ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸಸ್, ಜನರಲ್ ಫಿಸಿಷಿಯನ್, ಜನರಲ್ ಪ್ರಾಕ್ಟೀಷನರ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ತುಂಬ ಸಾಮಾನ್ಯವಾದ ಸಮಸ್ಯೆ. ಇದು ಯಾರಲ್ಲಿರುತ್ತೆ ಅಂದರೆ ಹಾಸ್ಟೆಲಲ್ಲಿರೋರು. ನಿಮಗೆ ಗೊತ್ತು, ಹಾಸ್ಟೆಲಲ್ಲಿ ತುಂಬ ಬೇರೆ ಬೇರೆ ರೂಮ್ ಇರುತ್ತೆ. ಎಲ್ಲ ರೂಮಲ್ಲಿ ತುಂಬ ಬೆಡ್ ಇರುತ್ತೆ. ಕೆಲವು 1, 2, 3, 4 ಇನ್ನೂ ಜಾಸ್ತಿ ಬೆಡ್ಸ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಜನರು ಎಲ್ಲ ಒಂದು ರೂಮಲ್ಲಿ ತುಂಬ ಸಂಪರ್ಕದಿಂದ ಒಂದೇ ರೂಮಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇಂಥದ್ರಲ್ಲಿ ಏನಾಗುತ್ತೆ, ಅವರು ಓದ್ತಾನೂ ಇರ್ತಾರೆ, ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಈ ಜನ ಚೇಂಜ್ ಆಗುವಾಗ ಅವರ ಪರ್ಫಾರ್ಮೆನ್ಸ್, ಅವ್ರು ಯಾವ ಥರ ಅವರ ಪರ್ಫಾರ್ಮೆನ್ಸ್ ಇದೆ, ಡೈಲಿ ಪರ್ಫಾರ್ಮೆನ್ಸು ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಇದು ತುಂಬ ಜನ ಹಾಸ್ಟೆಲ್ ಡಾಕ್ಟರು ಅಥವಾ ಅವರು ಇರೋ ಇನ್ಸ್ಟಿಟ್ಯೂಟ್ ಡಾಕ್ಟರ್ ಹತ್ರ ಬರ್ತಾ ಇರ್ತಾರೆ. ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಜನರಿಗೆ ಅರ್ಥ ಆಗಲ್ಲ ಇದೆಲ್ಲ ಅವರು ಜೊತೆ ಇರುವ ರೂಮಲ್ಲಿರೋ ಜನರಿಂದ ಆಗ್ತಾಯಿದೆ ಅಂತ. ಇದು ಯಾಕೆ ಆಗ್ತಾಯಿದೆ ಅಂದರೆ, ನೀವು ಅರ್ಥ ಮಾಡ್ಕೋಬೋದು. ನಮ್ಮೆಲ್ಲರಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಥರ ಇರುತ್ತೆ. ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಕೆಲವು ಸತಿ ಅದು ಒಂದು ರೇಡಿಯೋ ಆ್ಯಕ್ಟಿವ್ ಫೀಲ್ಡ್ ಥರನೂ ಇರುತ್ತೆ. ಇದರಿಂದ ಏನಾಗುತ್ತೆ, ಅದು ತುಂಬ ಜನ ಒಂದು ರೂಮಲ್ಲಿ ವಾಸ ಆದರೆ ಈ ಎಲ್ಲ ಫೀಲ್ಡ್ಸು ಒಂದಕ್ಕೊಂದು ಕ್ಲ್ಯಾಶ್ ಆಗ್ತಾ ಇರುತ್ತೆ, ಒಂದಕ್ಕೊಂದು ಹೊಡ್ಕೊಳ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಕೆಲವು ಜನರಿಗೆ ಕೆಲವು ಸತಿ ಅವರು 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 ಯಾವ ಥರ ನಡ್ಕೋತಾರೆ ಅದು ತುಂಬ ಒಳ್ಳೆಯದಾಗ್ಬಿಡುತ್ತೆ. ಕೆಲವು ಸತಿ ಅವ್ರು ಯಾವ ಥರ ನಡ್ಕೊಳ್ತಾರೆ ಅದು ತುಂಬ ಕೆಟ್ಟೋಗ್ಬಿಡುತ್ತೆ. ಕೆಲವು ಸತಿ ಅವರ ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆ ಆಗಿಬಿಡುತ್ತೆ. ಕೆಲವು ಸತಿ ಅವರ ಮಾನಸಿಕ ಸ್ಥಿತಿ ತುಂಬ ಚೆನ್ನಾಗಾಗ್ಬಿಡುತ್ತೆ. ಕೆಲವು ಸತಿ ಅವರ ಮಾನಸಿಕ ಸ್ಥಿತಿ ತುಂಬ ಕೆಟ್ಟೋಗ್ಬಿಡುತ್ತೆ. ಹೋಗ್ತಾ ಹೋಗ್ತಾ ಬೇರೆ ಬೇರೆ ಕಾಯಿಲೆಗಳನ್ನು ಬರುತ್ತೆ. ಒಂದೊಂದು ಸಲ ತುಂಬ ಗಂಭೀರವಾದ ಕಾಯಿಲೆಯನ್ನು ತುಂಬ ಜಾಸ್ತಿ ಸಮಯ ಒಂದೇ ರೂಮಲ್ಲಿ ಇದ್ದರೆ ಬರೋ ಚಾನ್ಸಸ್ ಇದೆ. ಯಾವ ಥರ ಉದಾಹರಣೆ ಅಂದರೆ, ಕ್ಯಾನ್ಸರ್ ರೋಗನೂ ಬರ್ಬೋದು. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನೀವು ಏನು ಕಣ್ಣಿಗೆ ಕಾಣುತ್ತೆ ಅದಕ್ಕೆ ತುಂಬ ಮಹತ್ವ ಕೊಡ್ತೀರ ಸಾಮಾನ್ಯವಾಗಿ. ಬಟ್ ಅವರ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ, ಅವ್ರ ಸುತ್ತ ಯಾವ ಥರ ಫೀಲ್ಡ್, ಕೆಲವು ಸತಿ ಆ ಫೀಲ್ಡು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಅದರದ್ದು ಚಾರ್ಜು ಬೇರೆ ಬೇರೆ ಇರುತ್ತೆ, ಅದರದ್ದು ಶಕ್ತಿ ಬೇರೆ ಬೇರೆ ಇರುತ್ತೆ. ಇದರಿಂದ ಎಲ್ಲ ಅವರಿಗೆ ಗಂಭೀರವಾಗಿ ಅವರ ಶರೀರದ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಇದು ಗಂಭೀರವಾಗಿ ಯೋಚಿಸಿ ತನ್ನನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ, ಮತ್ತು ಬೇರೆಯವರನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.